ಹೇಳಿ ವಿನಯ್, ನೀವು ಹೇಗಿದ್ದೀರಾ ಅಂತ ನಾನು ಕೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ತೀರಾ. ಅದಕ್ಕೆ ನಾನೇ ಮೊದಲು ಸಾರಿ ಕೇಳ್ಬಿಡ್ತೀನಿ. ಬೇಜಾರು ನನಗಲ್ಲ ಕಾದಂಬರಿ, ಮಕ್ಕಳಿಗೆ. ವಿನಯ್, ನಾನಿಲ್ಲಿ ಹೊಸದಾಗಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ನನ್ಗೆ ಇಲ್ಲಿ ಪರಿಚಯ ಆಗೋದಕ್ಕೆ ಅಟ್ಲೀಸ್ಟ್ 1 ತಿಂಗಳಾದ್ರೂ ಹಿಡಿಯುತ್ತೆ. ನಾನೇನ್ ಮಾಡ್ಲಿ ಹೇಳಿ? ಹಾಗಾದ್ರೆ ಸದ್ಯಕ್ಕೆ ನೀನು ಬರಲ್ಲ. ಪ್ಲೀಸ್ ವಿನಯ್, ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ ಕಾದಂಬರಿ. ನಾನು ಅವ್ರಿಗೆ ಎಷ್ಟು ಅಂತ ಸುಳ್ಳು ಹೇಳಿ, ಎಷ್ಟು ಅಂತ ಸಮಾಧಾನ ಮಾಡಲಿ? ಒಂದು ಕೆಲಸ ಮಾಡ್ತೀನಿ, ನನ್ನ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಹಾಗೆ ಮಾಡಿ, 2 ದಿನ ಇದ್ದು ಹೋಗ್ಬೋದು. ಆಯ್ತು ಕಾದಂಬರಿ, ನಾನು ಹೊರಡ್ಬೇಕಾದ್ರೆ ನಿನಗೆ ಫೋನ್ ಮಾಡ್ತೀನಿ. ಬಾಯ್. ಏನಿದು, ನಾನು ಏನೋ ಅಂದ್ಕೊಂಡ್ರೆ ಇಲ್ಲಿ ಇನ್ನೇನೋ ಆಗ್ತಾ ಇದೆಯಲ್ಲ. ನೋ, ವಿನಯ್ ಅಲ್ಲಿಗೆ ಹೋಗ್ಬಾರ್ದು. ಭಾಸ್ಕರ್, ಕಾವೇರಿ ಅಂತ ಹೊಸದಾಗಿ ಅಪಾಯಿಂಟ್ ಆಗಿರುವಂತ ಅಕೌಂಟ್ಸ್ ಆಫೀಸರ್ ಭಾಸ್ಕರ್ ಅಂತ. ನಮಸ್ತೆ. ಅದೇ ರೌಡಿಗಳ ತರ ನೆಟ್ ಮಾಡಕ್ಕಾಗಲ್ವಾ? ಕಾವೇರಿ, ಇವರು ನಮ್ಮ 6 ವರ್ಷಗಳಿಂದ ಅಕೌಂಟ್ ಅಸಿಸ್ಟೆಂಟ್ ಆಗೇ ಇದ್ದಾರೆ. ಅವರಲ್ರಿ ಸರ್, ಅವರು ಹೊರಗಡೆನೆ ಉಳ್ಕೊಂಡ್ರು. ಕರೀರಿ ಅವರು. ಸರಿ. ಹುಡುಗ ಮುದ್ದಾಗಿದ್ದಾನೆ, ಸ್ವಲ್ಪ ಸಂಕೋಚ ಸ್ವಭಾವ ಅಂತ ಅನ್ಸುತ್ತೆ. ಹೀಗೆ ಯಾರು ರೆಕಮೆಂಡ್ ಮಾಡೋದು, ಏನ್ ಮಾಡಕ್ಕಾಗತ್ತೆ? ಕಾವೇರಿ, ಹಲೋ, ಏನಾಯ್ತು ಕಾವೇರಿ? ನಿಮ್ಗೇನಾಯ್ತು ಮಿಸ್ಟರ್ ಗೋಪಿ? ಇವರೇ ನಿಮ್ ಬಾಸ್. ಮಿಸ್ಟರ್ ಗೋಪಿ, ಕೆಲಸ ಮಾಡಬೇಕಾಗಿರೋದು. ಕಾವೇರಿ, ನಿಮಗೆ ಪೂರ್ತಿ ರೈಟ್ಸ್ ಇದೆ. ತಪ್ಪು ಅಂತ ಕಂಡ್ರೆ ಆಕ್ಷನ್ ತಗೋಬಹುದು. ಬರ್ತೀನಿ. ಡ್ಯೂಟಿಗೆ ಜಾಯಿನ್ ಆದ್ಮೇಲೆ ಕೆಲಸ ಮಾಡ್ಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು. ಹೋಗಿ ಕೆಲಸ ಮಾಡು. ಆಂಟಿ, ನಾನು ಅವ್ರ ಕಣ್ಣಿಗೆ ಕಾಣ್ತಾನೆ ಇಲ್ಲ. ನಾನು ಅವ್ರಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ರು, ಅವ್ರು ನನ್ನ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಬೇಬಿ, ಕಾದಂಬರಿ ಮನೇಲಿ ಇಲ್ಲ ಅಂದ್ರೂ ಅವ್ನು ನಿನ್ ಕಡೆ ತಿರುಗು ನೋಡ್ತಾ ಇಲ್ವಾ? ಆಂಟಿ, ಆ ಕಾದಂಬರಿ ನೋಡೋದಕ್ಕೋಸ್ಕರ ಇವರೇ ಮಕ್ಕಳನ್ನ ಕರ್ಕೊಂಡು ಬೀದರ್ಗೆ ಹೋಗ್ತಾ ಇದ್ದಾರೆ. ಹೌದಾ? ನಾನೇನೋ ಅಂದ್ಕೊಂಡಿದ್ದೆ, ಇಲ್ಲಿ ಇನ್ನೇನೋ ಆಗ್ತಾ ಇದೆ. ಅವಳು ದೂರ ಆದ್ರೆ ನಾನು ವಿನಯ್ಗೆ ಹತ್ರ ಆಗ್ತೀನಿ ಅನ್ಕೊಂಡಿದ್ದ ಪ್ಲಾನ್ ಎಲ್ಲ ಹಾಳಾಗಿ ಹೋಗ್ತಿದೆ ಆಂಟಿ. ಈಗ ವಿನಯ್ ಅಲ್ಲಿಗೆ ಹೋದ್ರಂತೂ ಮುಗ್ದೋಯ್ತು. ನಾನು ಜೀವಂತ ವಸ್ತು ಆಗ್ಬಿಡ್ತೀನಿ. ಬೇಬಿ, ಅವನಲ್ಲಿಗೆ ಹೋದ್ರೆ ತಾನೇ. ಅವನ್ ಕಾದಂಬರಿ ನೋಡಕ್ ಹೋಗ್ಲೇಬಾರ್ದು. ಹಾಗೆ ಮಾಡಿದ್ರೆ ಆಯ್ತು ಬಿಡು. ದೇವಿಕಾನೇ ಅವಳು ಇಲ್ಲೇ ಇದ್ದಾಳಲ್ಲ, ಹೋಗ್ತೀನಿ ಅಂತ ಹೋಗಿದ್ದು. ಸರಿ ಆಂಟಿ,
ಅವ್ರು ಯಾವಾಗ ಹೊರಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಅದೇನ್ ಮಾಡ್ತೀರೋ ಮಾಡಿ. ಆಂಟಿ, ಡ್ಯಾಡಿ ಇಲ್ಲೇ ಬರ್ತಿದ್ದಾರೆ. ಅವ್ರು ನಮ್ಮನ್ನ ನೋಡಿದ್ರು ಅನ್ಸುತ್ತೆ. ರವಿ, ಹಾಗೆ ನಾ ಹೊರಡ್ತೀನಿ. ಬೇಡ ಆಂಟಿ, ನೀವಿಲ್ಲೇ ಇರಿ. ನೀವು ಹೊರಟ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೀವು ಹಾಗೆ ಮಾತಾಡ್ಬೇಕು. ನೀವು ಕರೆದ ತಕ್ಷಣ ನಾನು ಬಂದ್ಬಿಡ್ಬೇಕಾ? ನೀವ್ ಯಾರು ನನ್ನನ್ನು ಕರೆಯೋದಕ್ಕೆ? ಬೇಬಿ, ಬಾವಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೌದು, ಜಗಳ ಮಾಡ್ಕೊಂಡು ಹೊರಟೋಗ್ತೀನಿ ಅಂತ ಹೇಳಿದ್ದೆ. ಏನ್ ಕತೆ ನಿಂದು? ಡ್ಯಾಡಿ, ಕಿಡ್ನಿ ಯಾಕೆ ಕೊಟ್ಟೆ ಅಂತ ನನ್ನ ಹತ್ರ ಬಂದು ಜಗಳ ಆಡ್ತಿದ್ದಾರೆ. ಇವ್ರು ಯಾರು ಡ್ಯಾಡಿ ಅದನ್ನೆಲ್ಲ ಕೇಳೋದಕ್ಕೆ? ಹೌದು ದೇವಿಕಾ, ಇವಳು ಇಲ್ಲೇ ಇದ್ದಾಳೆ ಅಂತ ನಿನ್ಗೆ ಹೇಗೆ ಗೊತ್ತು? ಬಾವಾ, ನಾನೇ ಫೋನ್ ಮಾಡಿ ಇವಳ ಕರೆಸ್ಕೊಂಡೆ. ನನ್ ಮನ್ಸ್ ತಡಿಲಿಲ್ಲ. ಹುಷಾರಿಲ್ಲ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ನನ್ನನ್ನು ಕರ್ಸ್ಕೊಂಡ್ರು ಡ್ಯಾಡಿ. ಇಲ್ಲ ಅಂದ್ರೆ ನಾನು ಇವ್ರನ್ನ ನೋಡೋದಕ್ಕೆ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಬೇಬಿ, ನೀನನ್ ಬಿಟ್ರೆ ನಂಗೆ ಬೇರೆ ಯಾರು ಇಲ್ಲ, ಅದಕ್ಕೆ ಸುಳ್ಳು ಹೇಳಿ ಕರ್ಸ್ಕೊಂಡೆ. ದೇವಿಕಾ, ನೀನು ಇದೇ ಊರ್ಲಿದ್ದೀಯಾ? ಇಲ್ಲ ಅಂತೆ ಡ್ಯಾಡಿ, ಇವತ್ ಬೆಳಗ್ಗೆ ಬಂದ್ರಂತೆ. ಸಂಜೆ ಹೊರಡ್ತೀನಿ. ನನ್ನ ಸಿಸ್ಟರ್ ಮಗಳು ಅಂತ ನಾನು ಇವಳ ಮೇಲೆ ಅಕ್ರೆ ಇಟ್ಕೊಂಡು ಬಂದಿದ್ದು ನನ್ ತಪ್ಪ? ಓಕೆ ಬಾಬಾ, ನಾ ಬರ್ತೀನಿ. ತಾರಾ, ನಿಜವಾಗ್ಲೂ ಇವಳು ಬೆಳಗ್ಗೆ ಇಲ್ಲಿಗೆ ಬಂದ್ಲಾ ಅಥವಾ ಮೊದ್ಲಿಂದಲೂ ಇಲ್ಲೇ ಇದ್ದಾಳ? ನನ್ಗೇನ್ ಗೊತ್ತು ಡ್ಯಾಡಿ, ನಾನು ಅವ್ರನ್ನ ನೋಡಿದ್ದೆ ಈಗ. ನೋಡಮ್ಮ, ಕತ್ತೆ ಕುದುರೆ ಆಗಿದೆ ಅನ್ಕೊಂಡಿದ್ದೆ. ಆದ್ರೆ ನೀನು ಮತ್ತೆ ಹಳೆ ಜಾಗ ಹಿಡಿದು ಹೆಸರು ಗತ್ತೆ ಆಗಿದ್ರೆ ನಾನೇನು ಮಾಡಕ್ಕಾಗಲ್ಲ. ಅನುಭವಿಸೋಳು ನೀನೆ. ಡ್ಯಾಡಿ, ನಾನ್ ಮನುಷ್ಯಳಾಗಿದ್ದೀನಿ ಅನ್ನೋದಕ್ಕೆ ಒಂದು ಕಿಡ್ನಿ ಕೊಟ್ಟೆ. ಈಗ ನನ್ ಜೀವನೇ ಬೇಕಾ ಕೇಳಿ, ಅದನ್ನು ಕೊಟ್ಬಿಡ್ತೇನೆ. ಅಯ್ಯೋ, ಅದಕ್ಕೆ ನನ್ನ ಮೇಲೆ ಅನುಮಾನ ಪಟ್ಟು ನನಗೆ ಚಿತ್ರಹಿಂಸೆ ಕೊಡ್ತಾನೆ. ಎಲ್ಲರೂ ಸೇರಿ ನನ್ನನ್ನು ಸಾಯಿಸ್ಬಿಡಿ ಡ್ಯಾಡಿ.